ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಕೃಷ್ಣನ ಪತ್ನಿಯರು ಮತ್ತು ಆತನಲ್ಲಿ ಆ ಪತ್ನಿಯರ ಮೂಲಕ ಜನಿಸಿದ ಮಕ್ಕಳ ವರ್ಣನೆಯನ್ನು ನೋಡಿದ್ವಿ. ಇವತ್ತಿನ ದಿವಸ ಹರಿವಂಶದ ವಿಷ್ಣು ಪರ್ವದ 109ನೇ ಅಧ್ಯಾಯದಲ್ಲಿ ಬಲರಾಮ ಪ್ರದ್ಯುಮ್ನನಿಗೆ ಉಪದೇಶ ಮಾಡಿದಂತಹ ಆನ್ಹಿಕ ಸ್ತೋತ್ರವನ್ನ ನಾವು ನೋಡಬೇಕು. ಕಾಲಚಂದ್ರನನ್ನು ಸಂಹರಿಸಿ ಪ್ರದ್ಯುಮ್ನ ಪತ್ನಿ ಸಮೇತನಾಗಿ ದ್ವಾರಕಾನಗರಕ್ಕೆ ಬಂದ ಬಳಿಕ ಈ ಆನ್ಹಿಕ ಸ್ತೋತ್ರವನ್ನು ಬಲರಾಮ ಪ್ರದ್ಯುಮ್ನನಿಗೆ ಉಪದೇಶ ಮಾಡಿದ್ದ. ಸಾಯಂಕಾಲದಲ್ಲಿ ಇದನ್ನು ಜಪ ಮಾಡುವಂತಹ ಮನುಷ್ಯ ಪವಿತ್ರನಾಗ್ತಾನೆ. ತ್ಯಕ್ತ್ವಾತೋ ನೃಪಶ್ರೇಷ್ಠ ಸಾಯಂ ಪೂಟಾತ್ಮತಾಂ ವ್ರಜೇತ್. ಭಗವಂತನಂತಹ ಬಲರಾಮ, ವಿಷ್ಣು, ಋಷಿಮುನಿಗಳೆಲ್ಲರೂ ಕೂಡ ಇದನ್ನು ಪುರಸ್ಕರಣೆ ಮಾಡಿದ್ದಾರೆ. ಒಮ್ಮೆ ಅರಮನೆಯಲ್ಲಿ ಪ್ರದ್ಯುಮ್ನ ಬಲರಾಮನ ಜೊತೆ ಸಾಯಂಕಾಲ ಕೂತ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಪ್ರದ್ಯುಮ್ನ ಬಲರಾಮಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಹೇಳಿದ, ಪ್ರಭುವೇ ಬಲದೇವ, ನನ್ನ ಮನಸ್ಸಿಗೆ ಒಂದು ಅವ್ಯಕ್ತವಾದಂತಹ ಭಯ ಮೂಡಿದೆ. ಆ ಭಯವನ್ನು ಹೋಗಲಾಡಿಸುವ ಸಲುವಾಗಿ ಯಾವುದಾದ್ರು ಸ್ತೋತ್ರವನ್ನು ನನಗೆ ಉಪದೇಶ ಮಾಡುವುದಾಗಿ ಕೇಳಿಕೊಂಡ. ಅದರಂತೆ ಬಲರಾಮ ಭಯವನ್ನು ಪರಿಹಾರ ಮಾಡುವಂತಹ ಈ ಸ್ತೋತ್ರವನ್ನ ಪ್ರದ್ಯುಮ್ನಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸುರಾಸುರ ಗುರು ಬ್ರಹ್ಮ ಪಾತಮಾಂ ಜಗತಃ ಪತಿ ಅಥ ಓಂಕಾರ ವಷಟ್ಕಾರೋ ಸಾವಿತ್ರಿ ವಿಧಯ ತ್ರಯ. ದೇವತೆಗಳಿಗೂ ಅಸುರಿಗೂ ಗುರುವಾದಂತಹ ಬ್ರಹ್ಮ ನಮ್ಮನ್ನ ರಕ್ಷಣೆ ಮಾಡಲಿ. ಓಂಕಾರ, ವಷಟ್ಕಾರ, ಸಾವಿತ್ರಿ, ಅಪೂರ್ವ ವಿಧಿ, ನಿಯಮ ವಿಧಿ ಮತ್ತು ಪರಿಸಂಖ್ಯಾ ವಿಧಿ ಎಂಬ 3 ವಿಧಿಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದಗಳೆಂಬ 4 ವೇದಗಳು, ಇತಿಹಾಸ, ಪುರಾಣ, ಖಿಲ, ಉಪಖಿಲ, ಅಂಗ, ಉಪಾಂಗ ಇವುಗಳಿಗೆಲ್ಲರಿಗೂ ಅಭಿಮಾನಿ ದೇವತೆಗಳಾದವರು ನನ್ನನ್ನು ಕಾಪಾಡಲಿ. ಪೃಥ್ವಿ, ವಾಯು, ಆಕಾಶ, ಜಲ, ತೇಜಸ್ಸು ಮೊದಲಾದ ಪಂಚಮಹಾಭೂತಗಳು ಅಭಿಮಾನಿ ದೇವತೆಗಳಾದವರು. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸತ್ವಗುಣ, ರಜೋಗುಣ, ತಮೋಗುಣ, ವ್ಯಾನ, ಉದಾನ, ಸಮಾನ, ಪ್ರಾಣ ಮತ್ತು 5ನೇದಾದಂತಹ ಅಪಾನ ಇವುಗಳ ಅಧಿದೇವತೆಗಳನ್ನು ನನ್ನನ್ನು ಕಾಪಾಡಲಿ. ಸಮಸ್ತ ಜಗತ್ತನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರುವಂತಹ ಪ್ರವಾಹ ಮೊದಲಾದ ಸಪ್ತವಾಯುಗಳು, ಮರೀಚಿ, ಅಂಗಿರಸ್, ಅತ್ರಿ, ತುಲಸ್ತ್ಯ, ಪುಲಹ, ಕ್ರತೋ, ಭೃಗು, ವಸಿಷ್ಠ ಈ ಮಹರ್ಷಿಗಳು ನನ್ನನ್ನು ಕಾಪಾಡಲಿ. ಕಶ್ಯಪ ಮೊದಲಾದ 14 ಋಷಿಗಳು, 10 ದಿಕ್ಕುಗಳ ಅಧಿದೇವತೆಗಳು, ನರ, ಶೇಷಾವತಾರ್ಯ, ನರ ಮತ್ತು ನಾರಾಯಣ ಸ್ವಯಂ ಭಗವಂತ ಇವರನ್ನು ನನ್ನನ್ನು ಕಾಪಾಡಲಿ. ನರ ನಾರಾಯಣವು ದೇವರು ಸಗಣವು ಪಾಂತು ಮಾಂಸದ. ರುದ್ರರು 11 ಸಂಖ್ಯೆಯಲ್ಲಿದ್ದಾರೆ, ಆದಿತ್ಯರು 12 ಸಂಖ್ಯೆಯಲ್ಲಿದ್ದಾರೆ, ವಸುಗಳು 8 ಜನ ಇದ್ದಾರೆ, ಅಶ್ವಿನಿ ದೇವತೆಗಳು 2 ಇದ್ದಾರೆ. ಒಟ್ಟು 33 ಸಂಖ್ಯೆಯ ಈ ದೇವತೆಗಳು ನನ್ನನ್ನು ರಕ್ಷಣೆ ಮಾಡಲಿ. ಶ್ರೀ ಶ್ರೀ ಲಕ್ಷ್ಮೀ ಸ್ವಧಾ ಪುಷ್ಟಿ ಮೇಧ ತುಷ್ಟಿ ಸ್ಮೃತಿ ಧೃತಿ, ದೇವಮಾತೆಯಾದ ಅದಿತಿ, ದೈತ್ಯರ ತಾಯಿಯಾದಂಥ ದಿತಿ, ದಾನವರ ತಾಯಿಯಾದಂಥ ಧನು ಮತ್ತು ಸೈಂಧಿಕೆಯ ತಾಯಿಯಾದಂಥ ಸಿಂಹಿಕ ಇವರೆಲ್ಲರೂ ನನ್ನನ್ನು ರಕ್ಷಣೆ ಮಾಡಲಿ. ಪರ್ವತಗಳಾದಂತಹ ಹಿಮವಂತ, ಹೇಮಕೂಟ, ನಿಷಧ, ಶ್ವೇತ ಪರ್ವತ, ಋಷಭ, ಆರ್ಯಾತ್ರ, ವಿಂಧ್ಯ, ವೈಢೂರ್ಯ, ಸಸ್ಯ, ಉದಯಗಿರಿ, ಮಲಯ, ಮೇರು, ಮಂದರ, ದುರ್ಧರ, ಕ್ರೌಂಚ, ಕೈಲಾಸ, ಮೈನಾಕ ಈ ಪರ್ವತಗಳು ನನ್ನನ್ನು ರಕ್ಷಣೆ ಮಾಡಲಿ. ನಾಗಗಳಾದಂತಹ ಶೇಷ, ವಾಸುಕಿ, ವಿಶಾಲಾಕ್ಷ, ತಕ್ಷಕ, ಐಲಾಪತ್ರ, ಶುಕ್ಲವರ್ಣ, ಕಂಬಲ, ಅಶ್ವತರ, ಹಸ್ತಿಭದ್ರ, ಪಿಟರಕ, ಕರ್ಕೋಟಕ, ಧನಂಜಯ, ಪೂರಣಕ, ಕರವೀರನಾಗ, ಸುಮನಾಸ್ಯ, ದಧಿಮುಖ, ಶೃಂಗಾರಪಿಂಡಕ, ಮಣಿನಾಗ, ನಾಗರಾಜನಾದಂತಹ ಅಧಿಕರಣ, ಹಾರಿದ್ರಕ ಈ ಎಲ್ಲ ಸರ್ಪಗಳು ನನ್ನನ್ನು ರಕ್ಷಣೆ ಮಾಡಲಿ. ಇಲ್ಲಿ ಹೆಸರಿಸಿರುವಂತಹ ಮತ್ತು ಹೆಸರಿಸದೇ ಇರುವಂತಹ ಭೂಮಿಯ ಭಾರವನ್ನು ವಹಿಸಿರುವಂತಹ ಎಲ್ಲ ಸರ್ಪಗಳು ನನ್ನನ್ನು ರಕ್ಷಣೆ ಮಾಡಲಿ. 4 ಸಮುದ್ರಗಳು ನನ್ನನ್ನು ರಕ್ಷಿಸಲಿ. ನದಿಗಳಲ್ಲಿ ಶ್ರೇಷ್ಠಗಳಾದಂತಹ ಗಂಗಾ, ಸರಸ್ವತಿ, ಚಂದ್ರಭಾಗ, ಶತದ್ರು, ದೇವಿಕಾ, ಶಿವ, ದ್ವಾರವತಿ, ವಿಪಾಶ, ಸರಯು, ಯಮುನಾ, ಕಲ್ಮಾಶಿ, ರಥೋಷ್ಮ, ಬಾಹುದ, ಹಿರಣ್ಯದ, ತಕ್ಷ, ಇಕ್ಷುಮತಿ, ಸ್ರವಂತಿ, ಬೃಹದ್ರಥ, ಚರ್ಮಂಗತಿ ಮತ್ತು ವಧೂಸರ ಮೊದಲಾದ ನದಿಗಳು ಇವೆಲ್ಲವೂ ಉತ್ತರ ದಿಕ್ಕಿಗೆ ನದಿ ಹರಿಯುವಂತಹ ನದಿಗಳು. ಇವು ತಮ್ಮ ಶುದ್ಧೋದಕಗಳಿಂದ ನನಗೆ ಸ್ನಾನ ಮಾಡಿಸಲಿ, ಅರ್ಥಾತ್ ಸ್ನಾನ ಮಾಡಿದಂತಹ ಪುಣ್ಯ ನನಗೆ ದೊರೆಯಲಿ. ವೇಣಿ, ಗೋದಾವರಿ, ಸೀತಾ, ಕಾವೇರಿ, ಕಂಕಣಾವತಿ, ಕೃಷ್ಣ, ವೇಣ, ಶಕ್ತಿಮತಿ, ತಮಸ, ಪುಷ್ಪವಾಹಿನಿ, ತಾಮ್ರಪರ್ಣಿ, ಜ್ಯೋತಿರಥ, ಉತ್ಪಲ, ಔದುಂಬ್ರಾವತಿ, ವೈತರಣಿ,
ಪುಣ್ಯ ಊಟಗಳಾದಂತಹ ವಿದರ್ಭ, ಶುಭ ಸ್ವರೂಪಗಳಾದಂತಹ ನಿಮ್ಮತ, ವಿತಸ್ಥ, ಭೀಮರತ್ಯ, ಐಲ, ಕಾಲಿಂದಿ, ಗೋಮತಿ, ಶೋಣಭದ್ರ ಮೊದಲಾದ ಇಲ್ಲಿ ಹೇಳಿದಂತ ಮತ್ತು ಹೇಳದೇ ಇರುವಂತಹ ದಕ್ಷಿಣ ದಿಕ್ಕಿನಲ್ಲಿ ಹರಿಯುವಂತಹ ಎಲ್ಲ ನದಿಗಳು ನನಗೆ ಆ ಸ್ನಾನದ ಪುಣ್ಯವನ್ನು ಕೊಡುವಂತವುಗಳಾಗಲಿ. ಕ್ಷಿಪ್ರ, ಶರ್ಮನ್ವತಿ, ಮಹಿ, ಶುಭ್ರವತಿ, ಸಿಂಧು, ವೇತ್ರವತಿ, ಭೋಜಾಂತ, ವನಮಾಲಿಕ, ಪೂರ್ವಭದ್ರ, ಪರಾಭದ್ರ, ಊರ್ಮಿಳ, ಪರದ್ರಮ, ವಿಖ್ಯಾತರಾದಂತಹ ವೇತ್ರವತಿ, ಚಾಪದಾಸಿ, ಪ್ರಸ್ಥಾವತಿ, ಕುಂಡನದಿ, ಪುಣ್ಯೋದಕ, ಸರಸ್ವತಿ, ಚಿತ್ತಗ್ನಿ, ಇಂದುಮಾಲ, ಮಧುಮತಿ, ಉಮಾ, ಗುರುನದಿ, ತಾಪಿ, ವಿಮಲೋದಕ, ವಿಮಲೋದ, ಮತ್ತಗಂಗಾ, ಪಯಸ್ವಿನಿ ಮೊದಲಾದಂತಹ ಇಲ್ಲಿ ಹೇಳಿರುವಂತಹ ಹೇಳದೇ ಇರುವಂತಹ ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ಎಲ್ಲ ನದಿಗಳು ನನ್ನನ್ನ ಅಭಿಷೇಕಿಸಲಿ. ಪೂರ್ವ ದಿಕ್ಕನ್ನು ಆಶ್ರಯಿಸಿ ಹರಿಯುವಂತಹ ಶಂಭುವಿನಿಂದ ಧರಿಸಲ್ಪಟ್ಟಿರುವಂತಹ ಭಾಗೀರಥಿ ಅವಳು ನನ್ನನ್ನು ಕಾಪಾಡಲಿ. ಭಾಗೀರಥಿ ಪುಣ್ಯಜಲ ಪ್ರಾಚ್ಯಾಂ ದಿಶಿ ಸಮಾಶ್ರಿತ ಸಾತು ದಹತು ಮೇ ಪಾಪಂ ಕೀರ್ತಿತ ಶಂಭುನಾ ಧೃತ. ಪ್ರಭಾಸ, ಪ್ರಯಾಗ, ನೈಮಿಷ, ಪುಷ್ಕರ, ಗಂಗಾತೀರ್ಥ, ಕುರುಕ್ಷೇತ್ರ, ಶ್ರೀಕಂಠ, ಗೌತಮಾಶ್ರಮ, ಪರಶುರಾಮ ಕುಂಡ, ವಿನಶನ ತೀರ್ಥ, ರಾಮತೀರ್ಥ, ಗಂಗಾದ್ವಾರ, ಸೋಮನು ಆವಿರ್ಭವಿಸಿರುವಂತಹ ಕನಕಲ ತೀರ್ಥ, ಸೋಮೋತ್ಥಾನ ತೀರ್ಥ, ಕಪಾಲಮೋಚನ ತೀರ್ಥ, ಜಂಬೂ ಮಾರ್ಗ, ಸುವರ್ಣ ಬಿಂದು ತೀರ್ಥ, ಕನಕ ಪಿಂಗಲ ತೀರ್ಥ, ದಶಾಶ್ವಮೇಧಿಕ ತೀರ್ಥ, ಬದರಿ ತೀರ್ಥ, ನರನಾರಾಯಣಾಶ್ರಮ, ಫಲ್ಗು ತೀರ್ಥ, ಚಂದ್ರವಟ ತೀರ್ಥ, ಕೋಕಾಮುಖ, ಗಂಗಾಸಾಗರ, ಮಗಧ ದೇಶದ ತಪೋದ ತೀರ್ಥ, ಗಂಗೋದ್ಭೇದ ತೀರ್ಥ ಮೊದಲಾದ ತೀರ್ಥಗಳು ಮಹರ್ಷಿಗಳಿಂದ ಸೇವಿತಗಳಾದವುಗಳು. ಅವು ಕೂಡ ನನ್ನನ್ನ ತಮ್ಮ ಶುಭಜಲಗಳಿಂದ ತೋರಿಸಲಿ. ಸೂಕರ ತೀರ್ಥ, ಯೋಗ ಮಾರ್ಗ, ಶ್ವೇತ ಮಾರ್ಗ, ಬ್ರಹ್ಮತೀರ್ಥ ಮತ್ತು ಸ್ನಾನ ಮಾಡಿದವರಿಗೆ 100 ಅಶ್ವಮೇಧ ಯಾಗದ ಫಲವನ್ನು ಕೊಡುವಂತಹ ರಾಮತೀರ್ಥ, ಧಾರೆಯ ರೂಪದಲ್ಲಿ ಕೆಳಗೆ ಬೀರುವಂತಹ ಗಂಗಾ ನದಿ ಅಂದರೆ ಬದರಿ ಕ್ಷೇತ್ರದ ಸಮೀಪದಲ್ಲಿ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವಂತಹ ವಸುಧಾರ ಅಂತ ನನ್ನ ಅನಿಸಿಕೆ. ಪಾಪನಾಶಿನಿಯಾದಂತಹ ಗಂಗಾ ತೀರ್ಥ, ವೈಕುಂಠ ಕೇದಾರ ತೀರ್ಥ, ಸೂಕರೋದ್ಭೇದ ತೀರ್ಥ, ಶಾಪಮೋಚನ ತೀರ್ಥ, ಎಲ್ಲ ಪವಿತ್ರ ತೀರ್ಥಗಳು ಅವುಗಳ ಸ್ತೋತ್ರ ಮಾಡಿದಂತಹ ನನ್ನನ್ನ ಪವಿತ್ರನನ್ನಾಗಿ ಮಾಡಲಿ, ಪಾಪರಹಿತನನ್ನಾಗಿ ಮಾಡಲಿ. ಧರ್ಮಾರ್ಥ ಕಾಮ ಮೋಕ್ಷಗಳಿಂದ ಪ್ರತಿಪಾದನೆ ಮಾಡುವಂತಹ ಶಾಸ್ತ್ರಗಳು, ಶಮದಮಗಳು, ವರುಣ, ಈಶ, ಧನದ, ಯಮ, ನಿಯಮ, ಕಾಲ, ನಯ, ಸನ್ನತಿ, ಕ್ರೋಧ, ಮೋಹ, ಕ್ಷಮಾ, ಧೃತಿ, ವಿದ್ಯುತ್, ಮೇಘ, ಪ್ರಮಾದ, ಉನ್ಮಾದ, ಯಕ್ಷ, ಪಿಶಾಚ, ಗಂಧರ್ವ, ಕಿನ್ನರ, ಸಿದ್ಧಚಾರಣರು, ನಿಶಾಚರ, ಖೇಚರರು, ದೊಡ್ಡ ದೊಡ್ಡ ಕೋರೆಗಾರಗಳಿಂದ ಕೂಡಿದಂತಹ ಹಿಂಸ ಮೃಗಗಳು, ಬಲಿಷ್ಠರು, ಲಂಬೋದರರು ಅಂದ್ರೆ ದೊಡ್ಡ ಹೊಟ್ಟೆ ಇದ್ದವರು, ಕಂದು ಹಳದಿ ಬಣ್ಣದ ಕಣ್ಣುಗಳನ್ನು ಹೊಂದಿರುವಂತವರು, ವಿಶ್ವರೂಪವನ್ನು ಧರಿಸಿರುವಂತಹ ಗಣಗಳು, ಮರುಗಣಗಳು, ಮೇಘಗಳು, ಕಲಾ, ತ್ರುಟಿ, ಲವಕ್ಷಣಗಳು ಅಂದ್ರೆ ಇವೆಲ್ಲವೂ ಕೂಡ ಸಾಲದ ಸೂಕ್ಷ್ಮ ಭಾಗಗಳು, ನಕ್ಷತ್ರಧರಗಳು, ಶಿಶಿರ ಮೊದಲಾದ 6 ಋತುಗಳು, ಮಾಸ, ದಿನ, ರಾತ್ರಿ, ಸೂರ್ಯ, ಚಂದ್ರರು, ಆಮೋದ, ಪ್ರಮೋದ, ಹರ್ಷ, ಶೋಕಗಳು, ರಜಸ್ತಮಗಳು, ತಪಸ್ಸು, ಸತ್ಯ, ಶುದ್ಧಿ, ಬುದ್ಧಿ, ಧೃತಿ, ಶ್ರುತಿಗಳು, ರುದ್ರಾಣಿ, ಭದ್ರಕಾಳಿ, ಭದ್ರಾ, ಜ್ಯೇಷ್ಠ, ವಾರಣಿ, ಭಾಸಿ, ಕಾಲಿಕಾ, ಶಾಂಡಿಲಿ, ಆರ್ಯ, ಕುಹು, ಸಿನಿವಾಲಿ, ಭೀಮಾ, ಚಿತ್ರರಥಿ, ರತಿ, ಐಕಾನಂಶ, ಕೂಷ್ಮಾಂಡಿ, ಕಾತ್ಯಾಯನಿ, ದೇವಿ, ಲೌಹಿತ್ಯ, ಜನಮಾತ, ದೇವಕನ್ಯರು, ಗೋನಂದ, ದೇವಪತ್ನಿ ಮೊದಲಾದವರೆಲ್ಲರೂ ಕೂಡ ನನ್ನನ್ನು ಮತ್ತು ನನ್ನ ಬಂಧು ಬಾಂಧವರನ್ನ ರಕ್ಷಿಸಲಿ. ನಾನಾ ಪ್ರಕಾರವಾದಂತಹ ಆಯುಧಗಳನ್ನು ಧರಿಸಿರುವಂತಹವರು. ಇಲ್ಲಿ ಮಾತೃಕಾ ದೇವತೆಗಳ ವರ್ಣನೆಯನ್ನು ನಾವು ನೋಡ್ತೇವೆ. ಮುಖದಲ್ಲಿ ನಾನಾ ರೀತಿಯಾದಂತಹ ಅಂಕಿತಗಳನ್ನ ಹೊಂದಿರುವಂತಹವರು, ನಾನಾ ದೇಶಗಳಲ್ಲಿ ಸಂಚಾರ ಮಾಡುವಂತಹವರು, ಶೋಭಾಯಮಾನರಾಗಿರುವಂತಹವರು, ಮೇಧಸ್ಸು, ಮಜ್ಜೆ, ಮದ್ಯ, ಮಾಂಸ ಇವುಗಳ ಭಕ್ಷಣದಲ್ಲಿ ಅಭಿರುಚಿ ಇದ್ದಂಥವರು, ಬೆಕ್ಕು, ಹುಲಿ, ಆನೆ, ಸಿಂಹ, ಹದ್ದು, ರಣಹದ್ದು, ಕಾಗೆ, ಕ್ರೌಂಚ ಮೊದಲಾದ ಪ್ರಾಣಿಗಳ ತಲೆಗಳನ್ನು ಹೊಂದಿರುವಂತಹವರು, ಸರ್ಪವನ್ನು ಯಜ್ಞೋಪವೀತವನ್ನಾಗಿ ಹೊಂದಿರುವಂತಹವರು, ಚರ್ಮವನ್ನ ವಸ್ತ್ರದ ರೂಪದಲ್ಲಿ ಧರಿಸಿರುವಂತಹವರು, ರಕ್ತದಿಂದ ತೊಳೆದಂತಹ ಮುಖ ಇದ್ದವರು, ಭಯಂಕರವಾದಂತಹ ಭೇರಿ ಶಬ್ದದಂತೆ ಕಂಠಧ್ವನಿ ಇದ್ದವರು, ಆಶ್ಚರ್ಯವಿದ್ದವರು, ಕೋಪಿಷ್ಠರು, ಸುಂದರವಾದಂತಹ ಮನೆಯಲ್ಲಿ ವಾಸ ಮಾಡುವವರು ಮತ್ತು ಹಾಳು ಬಿದ್ದ ಮನೆಯಲ್ಲಿ ವಾಸ ಮಾಡುವಂತಹವರು, ಮತ್ತ ಉನ್ಮತ್ತರಾಗಿ ಮನೆಗಳಲ್ಲಿ ವಾಸ ಮಾಡುವಂತಹವರನ್ನ ಸಂಹಾರ ಮಾಡುವಂತಹವರು, ಕಂದು ಹಳದಿ ಬಣ್ಣದ ಕೂದಲುಗಳನ್ನ ಮತ್ತು ಕಣ್ಣನ್ನು ಹೊಂದಿರುವಂತಹವರು, ಕತ್ತರಿಸಲ್ಪಟ್ಟಂತಹ ಕೂದಲುಳ್ಳವರು, ಕತ್ತರಿಸಿದ ಕೂದಲುಳ್ಳವರು, ನೀರಿನಿಂದ ಕೂದಲುಳ್ಳವರು, ಕಪ್ಪಾದ ಕೂದಲುಳ್ಳವರು ಮತ್ತು ಬಿಳಿ ಕೂದಲಿದ್ದವರು,
ಆ ಕಾಲದಲ್ಲಿ ಚಿಕ್ಕವರಾದವರು ದೊಡ್ಡವರಾದವರು 10,000 ಆನೆಗಳ ದನಗಳ ಬಲವನ್ನು ಹೊಂದಿರುವವರು, ವಾಯುವಿನಂತೆ ವೀರಶಾಲಿಗಳಾದವರು, ಒಂದೇ ಕೈ ಒಂದೇ ಕಾಲು ಒಂದೇ ಕಣ್ಣು ಉಳ್ಳವರು, ನೋಡಲು ಪಿಂಗಲ ವರ್ಣ ಇದ್ದವರು, ಅಪಾರವಾದ ಸಂತಾನವುಳ್ಳವರು, ಮಿತ ಸಂತಾನವುಳ್ಳವರು, ಇಬ್ಬರು ಮಕ್ಕಳನ್ನು ಹೊಂದಿರುವಂತವರು, ಮಕ್ಕಳನ್ನ ಸಿಂಗರಿಸುವಂತವರು, ಮುಖಮಂಡಿ, ಬಿಡಾಲಿ, ಪೂತನ, ಶೀತ ವಾತೋಷ್ಣ ವೇತಾಲಿ, ರೇವತಿ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧರಾದವರು, ಬಾಲಗ್ರಹಗಳು ಎಂಬುದಾಗಿ ಕರೆಯಲ್ಪಡುವಂತವರು, ಹಾಸ್ಯ ಮತ್ತು ಕ್ರೋಧಗಳಲ್ಲಿ ಆಸಕ್ತಿ ಇದ್ದವರು, ವಸ್ತ್ರ ಮತ್ತು ವಾಸಸ್ಥಾನಗಳಲ್ಲಿ ಪ್ರೀತಿ ಉಳ್ಳವರು, ಪ್ರಿಯವಾದಂತಹ ಮಾತನ್ನು ಆಡುವಂತವರು, ಪ್ರಾಣಿಗಳಿಗೆ ಸುಖ ಮತ್ತು ದುಃಖ ಎರಡನ್ನೂ ನೀಡುವಂತವರು, ಬ್ರಹ್ಮಜ್ಞಾನಿಗಳಿಗೆ ಪ್ರಿಯರಾದವರು, ರಾತ್ರಿಯಿಂದ ಸಂಚಾರ ಮಾಡುವಂತವರು, ಉಪಾಸಕರ ಅಭೀಷ್ಟಗಳನ್ನ ಸದಾ ಸಲ್ಲಿಸುವಂತವರು, ಪರ್ವಕಾಲಗಳಲ್ಲಿ ತಮ್ಮ ಪ್ರಾರಂಭವಾದಂತಹ ಸ್ವಭಾವವನ್ನು ಪ್ರಕಟಪಡಿಸುವವರು, ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ಮೊದಲಾದ ಪರ್ವಕಾಲಗಳಲ್ಲಿ. ಈ ಮಾತೃಕೆಯಲ್ಲರೆಲ್ಲರೂ ಕೂಡ ಮಗುವು ತಾಯಿಯಿಂದ ರಕ್ಷಿಸಲ್ಪಡುವಂತೆ ನನ್ನನ್ನು ರಕ್ಷಿಸಲಿ. ಮಾತರೋ ಮಾತೃವತ್ ಪುತ್ರಂ ರಕ್ಷಂತು ಮಮ ನಿತ್ಯಶಃ. ಪಿತಾಮಹರಾದಂತಹ ಬ್ರಹ್ಮನ ಮುಖದಿಂದ ಹುಟ್ಟಿರುವಂತವರು, ಭಯಂಕರಾದವರು, ರುದ್ರನ ಅಂಗಾಂಗಗಳಿಂದ ಹುಟ್ಟಿದವರು, ಷಣ್ಮುಖನ ಬೆವರಿನಿಂದ ಹುಟ್ಟಿದವರು, ವೈಷ್ಣವಾದಿ ಜ್ವರಗಳು, ಮಹಾಭಯಂಕರರಾದವರು, ಮಹಾಪರಾಕ್ರಮಿಗಳಾದವರು, ದರ್ಪಿಷ್ಠರಾದವರು, ಬಲಿಷ್ಠರಾದವರು, ಕ್ರೋಧ ರಹಿತರಾದವರು, ಕ್ರೋಧ ಉಳ್ಳವರು, ಕ್ರೂರ ಸ್ವಭಾವ ಇದ್ದವರು, ದೇವತೆಗಳಂತೆ ಸುಂದರವಾದ ಆಕಾರವುಳ್ಳವರು, ರಾತ್ರಿಯಲ್ಲಿ ಸಂಚಾರ ಮಾಡುವವರು, ಕುತ್ತಿಗೆ ಮೇಲೆ ಕೂದಲನ್ನು ಹೊಂದಿರುವವರು, ದೊಡ್ಡ ದೊಡ್ಡ ಕೋರೆದಾಡುಗಳನ್ನು ಹೊಂದಿರುವಂತವರು, ವಿಗ್ರಹಗಳನ್ನು ಪೂಜಿಸುವಂತವರು, ಜೋತು ಬಿದ್ದ ಹೊಟ್ಟೆಯನ್ನು ಉಳ್ಳವರು, ದಪ್ಪವಾದಂತಹ ಜಗನವನ್ನು ಹೊಂದಿರುವಂತವರು, ಕಂದು ಹಳದಿ ಬಣ್ಣದ ಕೂದಲನ್ನು ಹೊಂದಿರುವಂತವರು, ವಿಶ್ವರೂಪಧಾರಿಗಳು, ಕೈಯಲ್ಲಿ ಶಕ್ತಿ, ವೃಷ್ಟಿ, ಶೂಲ, ಪರಿಘ, ಪ್ರಾಸ, ಗುರಾಣಿ, ಕತ್ತಿ ಮೊದಲಾದ ಆಯುಧಗಳನ್ನು ಹಿಡಿದಿರುವಂತವರು, ಪಿನಾಕ, ವಜ್ರ, ಮುಸಲ ಮತ್ತು ಬ್ರಹ್ಮದಂಡ ಮೊದಲಾದ ಆಯುಧಗಳನ್ನ ಪ್ರೀತಿಸುವಂತವರು, ದಂಡಗಳನ್ನ ಕೈಯಲ್ಲಿ ಹಿಡಿದಿರುವಂತವರು, ಕಮಂಡಲವನ್ನು ಹಿಡಿದಿರುವಂತವರು, ಶೂರರು, ವೀರರು, ತಲೆಯಲ್ಲಿ ಜಟಾಮುಕುಟಗಳನ್ನು ಧರಿಸಿರುವಂತವರು, ವೇದಾಂಗ ಪಾರಂಗತರಾದವರು, ಯಜ್ಞೋಪವೀತವನ್ನು ಧರಿಸಿರುವಂತವರು, ಸರ್ಪವನ್ನು ಆಭರಣವನ್ನಾಗಿ ಹೊಂದಿರುವಂತವರು, ಕಿವಿಯಲ್ಲಿ ಕರ್ಣಕುಂಡಲಗಳನ್ನು ಧರಿಸಿರುವಂತವರು, ಭುಜಗಳಲ್ಲಿ ಕೇಯೂರವನ್ನು ಧರಿಸಿರುವಂತವರು, ನಾನಾ ಪ್ರಕಾರದ ವಸ್ತ್ರಗಳನ್ನು ಧರಿಸಿರುವಂತವರು, ವಿಚಿತ್ರವಾದ ಮಾಲೆಗಳನ್ನು ಧರಿಸಿ ಗಂಧವನ್ನ ಹಚ್ಚಿಕೊಂಡಿರುವಂತವರು, ಆನೆ, ಕುದುರೆ, ಒಂಟೆ, ಕರಡಿ, ಬೆಕ್ಕು, ಸಿಂಹ, ಹುಲಿ, ಹಂದಿ, ಗೂಬೆ, ನರಿ, ಮೃಗ, ಇಲಿ, ಎಮ್ಮೆ ಮೊದಲಾದ ಪ್ರಾಣಿಗಳ ಮುಖವನ್ನು ಹೊಂದಿರುವಂತವರು, ಕುಳ್ಳರು, ವಿಕಟವಾದ ಆಕಾರವಿದ್ದವರು, ಕರಾಲವಾದ ಮುಖ ಇದ್ದವರು, ಕತ್ತರಿಸಿದ ಕೇಶವುಳ್ಳವರು, ಲಕ್ಷ ಸಂಖ್ಯೆಯಲ್ಲಿ ಉಳ್ಳಂತಹ ಜಟಗಳನ್ನು ಹೊಂದಿರುವಂತವರು, ಕೈಲಾಸ ಪರ್ವತದಂತೆ ಶ್ವೇತವರ್ಣ ಇದ್ದವರು, ಸೂರ್ಯನಂತೆ ಹೊಳೆಯುವ ಕೆಂಬಣ್ಣದವರು, ಮೇಘದಂತೆ ನೀಲವರ್ಣವುಳ್ಳವರು, ಕಾಡಿಗೆಯಂತೆ ನೀಲವರ್ಣವಿದ್ದವರು, ಒಂದೇ ಕಾಲುಳ್ಳವರು, ಎರಡು ಕಾಲುಳ್ಳವರು, ಎರಡು ತಲೆಯುಳ್ಳವರು, ಮಾಂಸದಿಂದ ರಹಿತವಾದಂತಹ ಶರೀರವುಳ್ಳವರು, ಸ್ಥೂಲವಾದ ಸೊಂಟದಿಂದ ಕೂಡಿದಂತವರು, ಅಗಲವಾಗಿ ಬಾಯಿ ಬಿಟ್ಕೊಂಡು ಭಯಂಕರವಾಗಿ ಕಾಣುವಂತವರು, ಬಾವಿ, ಕೆರೆ, ಹಳ್ಳ, ಸಮುದ್ರಗಳು, ನದಿ, ಸ್ಮಶಾನ, ಬೆಟ್ಟ, ಗುಡ್ಡ, ಪರ್ವತ, ವೃಕ್ಷ, ಹಾಳು ಬಿದ್ದ ಮನೆಗಳಲ್ಲೂ ವಾಸ ಮಾಡುವಂತವರು. ಇವೆಲ್ಲ ಗ್ರಹಗಳು ಕೂಡ ನನ್ನನ್ನು ಸದಾ ರಕ್ಷಣೆ ಮಾಡಲಿ. ಏತೇ ಗ್ರಹಾಶ್ಚ ಸತತಂ ರಕ್ಷಂತು ಮಮ ಸರ್ವತಃ. ಮಹಾಗಣಪತಿ, ನಂದಿ, ಮಹಾಬಲಿ, ಕಾಲ, ಲೋಕಭಯಂಕರನಾದಂಥ ಮಾಹೇಶ್ವರ ಮತ್ತು ವೈಷ್ಣವ ಜ್ವರದ ಅಧಿದೇವತೆಗಳು, ಬ್ರಾಹ್ಮಣಿ, ಗೋಪಾಲ, ಭೃಂಗರೀಟಿ, ಗಣೇಶ್ವರ, ದೇವ, ವಾಮದೇವ, ಘಂಟಾಕರ್ಣ, ಕರಂಧಮ, ಶ್ವೇತ, ಮೋದ, ಕಪಾಲಿ, ಜಂಬಕ, ಶತ್ರುತಾಪನ, ಮಜ್ಜನ, ಉನ್ಮಜ್ಜನ, ಸಂತಾಪನ, ವಿತಾಪನ, ನಿಜಘಾಸ, ಅಘಸ, ಸ್ಥೂಣಾಕರಣ, ಪ್ರಶೋಷಣ, ಉಲ್ಕಾಮಾಲಿ, ಧಮಧಮ, ಜ್ವಾಲಾಮಾಲಿ, ಪ್ರಮರ್ದನ, ಸಂಘಟ್ಟನ, ಸಂಕುಟನ, ಕಾಷ್ಟಭೂತ, ಶಿವಂಕರ, ಕೂಷ್ಮಾಂಡ, ಕುಂಭಮೂರ್ಧ, ರೋಚನ, ವೈಕೃತಗ್ರಹ, ಅನಿಕೇತ, ಸುರಾರಿಘ್ನ, ಶಿವ, ಅಶಿವ, ಕ್ಷೇಮಕ, ಪಿಶಿತಾಶಿ, ಸುರಾರಿ, ಹರಿಲೋಚನ, ಭೀಮಕ, ಗ್ರಾಹಕ, ಅಗ್ರಮಯಗ್ರಹ, ಉಪಗ್ರಹ, ಅರ್ಯಕ, ಸ್ಕಂದಗ್ರಹ, ಚಪಲ, ಅಸಮವೇತಾಲ, ತಾಮಸ, ಸುಮಹಾಕಪಿ, ಹೃದಯೋದ್ವರ್ತನ, ಐಡ, ಕುಂಡಾಶಿ, ಕಂಕಣಪ್ರಿಯ, ಹರಿಶ್ಮಶ್ರು, ಮನೋವೇಗ, ಗುರುತ್ಮಂತ, ಪಾರ್ವತಿಯ ಕೋಪದಿಂದ ಹುಟ್ಟಿರುವಂತಹ ಮತ್ತು ಧೈರ್ಯಶಾಲಿಗಳಾದಂಥ ಬ್ರಾಹ್ಮಣ ಭಕ್ತರಾದಂತಹ ಸತ್ಯಪ್ರತಿಜ್ಞರಾದಂತಹ ಲಕ್ಷ ಲಕ್ಷ ಗಣದೇವತೆಗಳು, ಗಣಪತಿಯಿಂದ ಕೂಡಿದಂತಹ ಇವರೆಲ್ಲರೂ ಕೂಡ ರಾತ್ರಿಯಲ್ಲಾಗ್ಲಿ ಹಗಲಿನಲ್ಲಾಗ್ಲಿ ದುರ್ಗಮವಾದಂತಹ ಸಂಕಟದಲ್ಲಿರುವಂತಹ ಸಂದರ್ಭದಲ್ಲಾಗ್ಲಿ ನನ್ನನ್ನು ರಕ್ಷಣೆ ಮಾಡಲಿ. ರಾತ್ರಾವಹನಿ ದುರ್ಗೇಶೋ ಕೀರ್ತಿತಾಃ ಸಕಲೈಃ ಗುಣೈಃ ತೇಷಾಂ ಗಣಾನಾಂ ಪತಯಃ ಸಗಣಾಃ ಪಾಂತು ಮಾಂ ಸದಾ. ನಾರದ ಪರ್ವತ ಎಂಬಿಬ್ಬರು ಋಷಿಗಳು, ಗಂಧರ್ವಾಪ್ಸರೆಯರ ಸಮುದಾಯ, ಪಿತೃದೇವತೆಗಳು, ಕಾರಣ, ಕಾರ್ಯ, ಆದಿ, ವ್ಯಾಧಿ, ಅಗಸ್ತ್ಯ, ಗಾಲವ, ಗಾರ್ಗ್ಯ, ಶಕ್ತಿ, ಧೌಮ್ಯ, ಪರಾಶರ, ಕೃಷ್ಣಾತ್ರೇಯ, ಅಸಿತ,
ದೇವಲ ಬಲ ಬೃಹಸ್ಪತಿ ಉತಥ್ಯ ಮಾರ್ಕಂಡೇಯ ಶ್ರುತಶ್ರವಸ ದ್ವೈಪಾಯನ ವಿದರ್ಭ ಜೈಮಿನಿ ಮಾಠರ ಕಠ ವಿಶ್ವಾಮಿತ್ರ ವಸಿಷ್ಠ ಲೋಮುಷ ಉತ್ತಂಕ ರೈಭ್ಯ ಪೌಲೋಮ ದ್ವಿತ ತ್ರಿತ ಕಾಲಕ ವೃಕ್ಷೀಯ ಋಷಿ ಮೇಧಾತಿಥಿ ಮುನಿ ಸಾರಸ್ವತ ಯವಕ್ರೀತ ಕುಶಿಕ ಗೌತಮ ಸಂವರ್ತ ಋಷಿಶೃಂಗ ಸ್ವಸ್ತ್ಯಾಸ್ತ್ರೀಯ ವಿಭಾಂಡಕ ರಸಿಕ ಜಮದಗ್ನಿ ಔರ್ವ ಭರದ್ವಾಜ ಸ್ಥೂಲಶಿರಸ್ ಕಶ್ಯಪ ಕುಲಹ ಕೃತು ಬೃಹದಗ್ನಿ ಹರಿಶ್ಮಷ್ಟು ವಿಜಯ ಕಣ್ವ ವೇತಂಡಿ ದೀರ್ಘತಾಪ ವೇದಗಾಥ ಅಂಶುಮಂತ ಶಿವ ಅಷ್ಟಾವಕ್ರ ದಧೀತಿ ಶ್ವೇತಗೀತು ಉದ್ದಾಲಕ ಕ್ಷೀರಪಾಣಿ ಶೃಂಗಿ ಗೌರಮುಖ ಅಗ್ನಿವೇಶ್ಯ ಶುದ್ಧಾತ್ಮರಾದಂತಹ ಇಲ್ಲಿ ಹೆಸರಿಸಿರುವಂತಹ ಋಷಿಗಳು ಮತ್ತು ಹೆಸರಿಸಿದಂತಹ ಎಲ್ಲ ಋಷಿಗಳು ನನ್ನನ್ನ ಸರ್ವದಾ ಕಾಪಾಡಲಿ ಮತ್ತು ನನಗೆ ಶಾಂತಿಯನ್ನು ಕೊಡಲಿ. ಮುನಯಃ ಶಂಸಿತಾತ್ಮಾನಃ ಏಕಾನ್ಯೇ ನಾಮ ಕೀರ್ತಿತಾಃ ಕೃತವಃ ಶ್ಲಾಘಿನಃ ಶಾಂತಾಃ ಶಾಂತಿಂ ಕುರ್ವಂತು ಮೇ ಸದಾ. ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹ್ವನೀಯ ಎಂಬತಕ್ಕಂಥ 3 ಅಗ್ನಿಗಳು, 3 ವೇದಗಳು, 3 ವೇದಗಳಿಂದ 3 ವಿದ್ಯೆಗಳನ್ನು ತಿಳಿದವರು, ಕೌಸ್ತುಭಮಣಿ, ಉಚ್ಚೇಶ್ವಸು, ಕುದುರೆ, ಧನ್ವಂತರಿ, ಹರಿ, ಅಮೃತ, ಹಸು, ಗರುಡ, ಮೊಸರು, ಬಿಳಿ ಸಾಸಿವೆ, ಬಿಳಿ ಪುಷ್ಪಗಳು, ಕನ್ಯೆಯರು, ಶ್ವೇತಛತ್ರ, ಜಲಗೋಧಿ, ಅಕ್ಷತೆ, ಗರಿಕೆ ಹುಲ್ಲು, ಸುವರ್ಣ, ಗಂಧ, ಚಾಮ್ರ, ಸುದರ್ಶನ ಚಕ್ರ, ಗೂಳಿ, ಚಂದನ, ವಿಷ, ಬಿಳಿ ಎತ್ತು, ಮದಿಸಿದ ಆನೆ, ಸಿಂಹ, ಹುಲಿ, ಕುದುರೆ, ಪರ್ವತದಿಂದ ತಂದಿರುವಂತಹ ಮಣ್ಣು, ಅರಳು, ಬ್ರಾಹ್ಮಣ, ಜೇನುತುಪ್ಪ, ಪಾಯಹ, ಸ್ವಸ್ತಿಕ ಮತ್ತು ವರ್ಧಮಾನ ಅಂದ್ರೆ ಹರಳು ಗಿಡ ಅಂತ ಹೇಳಿದ್ದಾರೆ. ನಂದ್ಯಾವರ್ತ ಅಂದ್ರೆ ಒಂದು ಜಾತಿಯ ಮೀನು ಅಥವಾ ನಂದಬಟ್ಟಲ ಹೂವು, ಇಳಂಗು ಅಂದ್ರೆ ನವನೆ, ಶ್ರೀಫಲ ಅಂದ್ರೆ ಬಿಲ್ಲುಪತ್ರೆ ಮಯ, ಶ್ರೀಫಲ ಅಂದ್ರೆ ಬಿಲ್ಲುಪತ್ರೆ ಮರ, ಗೋಮಯ, ಮೀನು, ದುಂದುಬಿ, ಭೇರಿ ತಾಡನ ಅಂದ್ರೆ ಭೇರಿಯನ್ನು ಬಾರಿಸುವುದರಿಂದ ಉಂಟಾಗುವಂತಹ ಶಬ್ದ, ಋಷಿಪತ್ನಿಯರು, ಋಷಿ ಕನ್ಯೆಯರು, ಭದ್ರಾಸನ, ಧನಸ್ಸು, ಗೋರೋಚನ, ರುಚಕ, ನದಿಗಳ ಸಂಗಮದಲ್ಲಿರುವಂತಹ ತೀರ್ಥ, ಸುಪರ್ಣ, ಶತಪತ್ರ, ಕಮಲ, ಚಕೋರ, ಜೀವಕ, ನಂದಿಮುಖ, ನವಿಲು ಮತ್ತು ಮಣಿಗಳಿಂದ ಸಮಲಂಕೃತವಾದಂತಹ ಧ್ವಜ, ಶ್ರೇಷ್ಠವಾದಂತಹ ಆಯುಧ, ಇವು ಎಲ್ಲವೂ ಕೂಡ ಸರ್ವಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ. ಆಯುಧಾನಿ ಪ್ರಶಸ್ತಾನಿ ಕಾರ್ಯಸಿದ್ಧಿ ಕರಾಣಿಕ. ಹಿಂದೆ ಆಯುಷ್ಯ, ಸಂಪತ್ತು ಮತ್ತು ವಿಜಯಗಳನ್ನ ವಿರಾಜಿಸಿದಂತಹ ಬಲರಾಮ ಈ ಮಂಗಳಕರವಾದ ಸ್ತೋತ್ರವನ್ನ ಪಾರಾಯಣ ಮಾಡಿದ್ದೆ ಎಂದು ನೋಡ್ತೀವಿ. ಪುಣ್ಯಂ ವೈ ವಿಗತ ಕ್ಲೇಶಂ ಶ್ರೀಮದ್ವೈ ಮಂಗಲಾನ್ವಿತಂ ರಾಮೇಣ ನಿರಾಕೃತಂ ಪೂರ್ವಂ ಆಯುಹು ಶ್ರೀ ದೇಕಾಂಕ್ಷಿಣ. ಯಾವ ವಿದ್ವಾಂಸ ಪರ್ವಕಾಲಗಳಲ್ಲಿ ಸ್ನಾನ ಮಾಡಿ 800 ಮಂಗಳನಾಮಗಳನ್ನು ಪಠನ ಮಾಡ್ತಾನೋ ಅಥವಾ ಕೇಳ್ತಾನೋ ಅವನು ವಧ, ಬಂಧನ ಮೊದಲಾದವುಗಳಿಂದ ಬಂದಂತಹ ಕ್ಲೇಶವನ್ನು ಕಳ್ಕೊತಾನೆ, ವ್ಯಾಧಿಗಳಿಂದ ಮತ್ತು ಶೋಕಗಳಿಂದ ಪೀಡಿತನಾಗೋದಿಲ್ಲ, ಕಳಂಕಗಳನ್ನು ಕಳ್ಕೊಳ್ತಾನೆ. ಇಹ ಪರಗಳಲ್ಲಿ ಎರಡರಲ್ಲೂ ಕೂಡ ಸುಖದಾಯಕವಾದದ್ದು ಈ ಸ್ತೋತ್ರ. ಯೈದಂ ಶ್ರಾವಯೇದ್ ವಿದ್ವಾಂಸ್ ತಥೈವ ಶೃಣುಯಾನ್ನರಃ ಮಂಗಲಾಷ್ಟಶತಂ ಸ್ನಾತಃ ಜಪನ್ ಪರ್ವಣಿ ಪರ್ವಣಿ ವಧ ಬಂಧ ಪರಿಕ್ಲೇಶಂ ವ್ಯಾಧಿ ಶೋಕ ಪರಾಭವಂ ನ ಚ ಪ್ರಾಪ್ನೋತಿ ವೈಕಲ್ಯಂ ಪರತ್ರೇಹ ಚ ಶರ್ಮದಂ. ವೇದಕ್ಕೆ ಸಮಾನವಾದಂಥದ್ದು, ಪವಿತ್ರವಾದ ಈ ಸ್ತೋತ್ರ ಧನ ಸಮೃದ್ಧಿಯನ್ನು, ಯಶಸ್ಸನ್ನು ಕೊಡುವಂಥದ್ದು, ಆಯುಷ್ಯವನ್ನು ಹೆಚ್ಚಿಸುವಂಥದ್ದು, ಸ್ವರ್ಗದಾಯಕವಾದದ್ದು, ಪುಣ್ಯಕರವಾದದ್ದು, ಸಂತಾನವನ್ನು ಕೂಡ ಕೊಡುವಂಥದ್ದು ಮತ್ತು ಸಕಲ ರೋಗ ನಿವಾರಕವೂ ಹೌದು. ಧನ್ಯಂ ಯಶಸ್ಸಂ ಆಯುಷ್ಯಂ ಪವಿತ್ರಂ ವೇದ ಸಂಹಿತಂ ಶ್ರೀಮತ್ ಸ್ವರ್ಗಂ ಸದಾ ಪುಣ್ಯಂ ಅಪಟ್ಯ ಜನನಂ ಶಿವಂ ಶುಭಂ ಕ್ಷೇಮಕರಂ ನೃಣಾಂ ಮೇಧಾ ಜನನಂ ಉತ್ತಮಂ ಸರ್ವ ರೋಗ ಪ್ರಶಮನಂ ಸ್ವಕೀರ್ತಿ ಕುಲವರ್ಧನಂ. ಶುದ್ಧದಾನೋ ದಯೋಪೇತಃ ಯಃ ಪಠೇದಾತ್ಮವಾನ್ನರಃ ಸರ್ವಪಾಪ ವಿಶುದ್ಧಾತ್ಮ ಲಭತೆ ಚ ಶುಭಾಂಗತಿಂ. ಶುದ್ಧಾಳವಾಗಿ ದಯಾಳುವಾದಂತಹ ಇಂದ್ರಿಯ ನಿಗ್ರಹವುಳ್ಳಂತಹ ಯಾವ ಪುರುಷ ಈ ಸ್ತೋತ್ರವನ್ನು ಪಠನ ಮಾಡ್ತಾನೋ ಆತ ಸಕಲ ಪಾಪಗಳನ್ನು ಕಳೆದುಕೊಂಡು ಪವಿತ್ರನಾಗಿ ಸದ್ಗತಿಯನ್ನು ಪಡ್ಕೋತಾನೆ ಅನ್ನೋರಿಗೆ ಬಲರಾಮ ಪ್ರದ್ಯುಮ್ನಿಗೆ ಉಪದೇಶ ಮಾಡಿದಂತಹ ಆಂಗಿಕ ಸ್ತೋತ್ರ ಅಂತಕ್ಕಂಥ ಈ 109ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ.